ಸೃಷ್ಟಿಯ ಆರಂಭದಲ್ಲಿ ದೇವತೆಗಳ ಲೋಕದಲ್ಲಿ ಜ್ಞಾನ ಮತ್ತು ತಪಸ್ಸಿಗೆ ಮಹತ್ವವಿತ್ತು. ಅಲ್ಲಿ ಬ್ರಹ್ಮದೇವರು ಸೃಷ್ಟಿಯ ಕರ್ತೃ ಎಂದು ಎಲ್ಲರಿಂದ ಗೌರವಿಸಲ್ಪಡುತ್ತಿದ್ದರು. ಒಂದು ದಿನ ಬಾಲರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಲೋಕದಲ್ಲಿ ಸಂಚರಿಸುತ್ತಿದ್ದರು. ಆದರೆ ಆ ಬಾಲಕನ ರೂಪದೊಳಗೆ ಅಡಗಿದ್ದ ಜ್ಞಾನ ಮಹಾಸಾಗರವನ್ನು ಯಾರೂ ಅಂದಾಜಿಸಲಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮದೇವರನ್ನು ನೋಡಿದರು. ಸ್ನೇಹಪೂರ್ಣವಾಗಿ ಒಂದು ಪ್ರಶ್ನೆ ಕೇಳಿದರು. ಓ ಬ್ರಹ್ಮದೇವರೇ, ನೀವು ಸೃಷ್ಟಿಯ ಕರ್ತೃ ಅಲ್ಲವೇ? ಓಂ ಎಂಬ ಪರಮ ಮಂತ್ರದ ನಿಜವಾದ ಅರ್ಥ ನಿಮಗೆ ಗೊತ್ತೇ? ಬ್ರಹ್ಮದೇವರು ಕ್ಷಣಕಾಲ ಮೌನವಾಗಿದ್ದರು. ಅವರಿಗೆ ಉತ್ತರ ತಿಳಿಯಲಿಲ್ಲ. ಬಾಲಕನಾಗಿದ್ದರೂ ಸುಬ್ರಹ್ಮಣ್ಯ ಸ್ವಾಮಿ ಗಂಭೀರವಾಗಿ ಹೇಳಿದರು. ಸೃಷ್ಟಿಯ ಕರ್ತೃ ನಿಮಗೆ ಓಂನ ಅರ್ಥವೇ ಗೊತ್ತಿಲ್ಲದಿದ್ದರೆ ನೀವು ಹೇಗೆ ಸೃಷ್ಟಿ ನಡೆಸಬಹುದು ಎಂದು ಹೇಳಿ ಬ್ರಹ್ಮದೇವರನ್ನು ಬಂಧಿಸಿದರು. ದೇವಲೋಕದಲ್ಲಿ ಚಿಂತೆಯ ವಾತಾವರಣ ಮೂಡಿತು. ಈ ಸುದ್ದಿ ಶಿವನಿಗೆ ತಲುಪಿತು. ಶಿವನು ಸುಬ್ರಹ್ಮಣ್ಯನ ಬಳಿಗೆ ಬಂದು ಕೇಳಿದರು, ಮಗನೇ, ಬ್ರಹ್ಮನನ್ನು ಏಕೆ ಬಂಧಿಸಿದ್ದೀ? ಆಗ ಸುಬ್ರಹ್ಮಣ್ಯ ಸ್ವಾಮಿ ಶಾಂತವಾಗಿ ಉತ್ತರಿಸಿದರು, ಅಪ್ಪಾ, ಸೃಷ್ಟಿಯ ಮೂಲವಾದ ಓಂನ ಅರ್ಥ ತಿಳಿಯದವರು ಸೃಷ್ಟಿಯ ಕರ್ತೃ ಹೇಗೆ ಆಗಬಹುದು? ಶಿವನು ಮಂದಹಾಸದಿಂದ, ಆಗ ನೀನೇ ಓಂನ ಅರ್ಥವನ್ನು ನನಗೆ ತಿಳಿಸುವು ಎಂದರು. ಆಗ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಪರಮತತ್ವದ ರಹಸ್ಯವನ್ನು ಶಿವನ ಕಿವಿಯಲ್ಲಿ ಉಪದೇಶಿಸಿದರು. ಅದು ಅಷ್ಟೊಂದು ಮಹತ್ತರ ಜ್ಞಾನವಾಗಿತ್ತು. ಶಿವನು ಸ್ವತಃ ಮಗನಿಂದ ಜ್ಞಾನ ಸ್ವೀಕರಿಸಿದರು. ಆ ದಿನದಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಗುರುಗಳಿಗೂ ಗುರು ಎಂದು ಕರೆದರು. ಜ್ಞಾನಕ್ಕೆ ವಯಸ್ಸು ಅಡ್ಡಿಯಾಗುವುದಿಲ್ಲ. ಸತ್ಯ ಜ್ಞಾನ ಯಾರಿಂದ ಬಂದರೂ ಅದನ್ನು ಸ್ವೀಕರಿಸುವುದು ಮಹತ್ವ. ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ನಮ್ಮ ಬದುಕಿನಲ್ಲಿ ಜ್ಞಾನ ಮತ್ತು ಧೈರ್ಯ ಬೆಳೆಯಲಿ. ಓಂ ಶರವಣ ಭವ.